ಕುರುಬರ್ಸಸ್ ಎನ್ಯುಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ಆಕ್ಸಿಲರೀಸ್. ಈ ಆಕ್ಸಿಲರಿನ ಕಳೆದ 7 ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡ್ತಾ ಬಂದಿದ್ದೀನಿ. ಇವತ್ತಿನ ಚರ್ಚೆಗೆ ತೆಗೆದುಕೊಂಡಂಥ ಆಕ್ಸಿಲರಿ ಹ್ಯಾವ್ ಟು, ಹ್ಯಾಸ್ ಟು ಮತ್ತು ಹ್ಯಾಡ್ ಟು. ಈ ಹ್ಯಾಸ್, ಹ್ಯಾವ್, ಹ್ಯಾಡ್ಗಳನ್ನು ಹೆಲ್ಪಿಂಗ್ ವರ್ಬ್ ಆಗಿ ಟೆನ್ಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಉಪಯೋಗ ಮಾಡ್ತೀವಿ. ಐ ಹ್ಯಾವ್ ರಿಟರ್ನ್ ಅ ಸ್ಟೋರಿ ಟುಡೇ. ನಾನು ಇಂದು ಒಂದು ಕಥೆಯನ್ನು ಬರೆದಿದ್ದೇನೆ. ಶಿ ಹ್ಯಾಸ್ ಗಾನ್ ಟು ಬ್ಯಾಂಗ್ಳೂರ್ ಟುಡೇ. ಅವಳು ಇಂದು ಬೆಂಗಳೂರಿಗೆ ಹೋಗಿದ್ದಾಳೆ. ಐ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್ 2 years ago. ನಾನು 2 ವರ್ಷಗಳ ಹಿಂದೆ ಬೆಂಗಳೂರಿಗೆ ಹೋಗಿದ್ದೇನೆ. ಈ ಹೋಗು ಅನ್ನೋ ಮುಖ್ಯ ಕ್ರಿಯಾಪದಕ್ಕೆ ಸಹಾಯಕವಾಗಿ ಹ್ಯಾಡ್, ಹೋಗಿದ್ದಾಳೆ ಅನ್ನೋ ಹೋಗು ಅನ್ನೋ ಮುಖ್ಯ ಕ್ರಿಯಾಪದಕ್ಕೆ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಆಗಿ, ಬರೆದಿದ್ದೇನೆ ಅನ್ನೋ ಮುಖ್ಯ ಕ್ರಿಯಾಪದಕ್ಕೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗಿ ಬಳಸಿದ್ವಿ. ಆದರೆ ಆ ಹ್ಯಾವ್ದ ಮುಂದೆ ಟು ಬಳಸ್ಕೊಂಡಾಗ ಅದಕ್ಕೆ ಭಿನ್ನವಾದ ಅರ್ಥದಲ್ಲಿ ನಾವು ಬಳಕೆ ಮಾಡ್ತೀವಿ. ಯಾವ ರೀತಿ ನಮ್ಮ ಕನ್ನಡ ವಾಕ್ಯಗಳು ಆಕ್ಸಿಲರಿ ಬಳಸಿರ್ತೇವೆ ನಾವು ಸರಿಯಾಗಿ ನೋಡಿಕೊಂಡ್ರೆ ಅವುಗಳನ್ನ ಇಂಗ್ಲಿಷ್ನಲ್ಲಿ ನಾವು ಅನುವಾದ ಮಾಡಲಿಕ್ಕೆ ತುಂಬ ಸರಳ ಆಗುತ್ತೆ. ಆದ್ದರಿಂದ ಯಾವುದೇ ಕನ್ನಡ ವಾಕ್ಯವನ್ನು ನಾವು ಅನುವಾದ ಮಾಡೋಕ್ಕಿಂತ ಮುಂಚೆ, ಯಾವುದೇ ಒಂದು ಇಂಗ್ಲಿಷ್ ವಾಕ್ಯ ಬರೋಕ್ಕಿಂತ ಮುಂಚೆ ಕನ್ನಡದ ವಾಕ್ಯ ರಚನೆ ಆಗಬೇಕು. ಅದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ನೋಡಬೇಕು. ಈಗ ಒಂದು ಉದಾಹರಣೆ ಇರ್ತವಲ್ಲ ನೋಡಿ. ನಾವು ಈ ಸಲ ಇಂಗ್ಲಿಷ್ ಕಲಿಯಬೇಕು. ನೋಡ್ರಿ, ನಾವು ಈಗಾಗಲೇ 60 ವಿಡಿಯೋಗಳಲ್ಲಿ ಟೆನ್ಸ್ ಅಂತ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಅಲ್ಲಿ ಟೆನ್ಸ್ನಲ್ಲಿ ಏನಿರುತ್ತೆ, ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ ಅಥವಾ ಕಲಿಯುತ್ತಿದ್ದೇನೆ, ಕಲಿತೇನು ಅನ್ನೋ ಒಂದು ಕ್ರಿಯೆಯ ಸಮಯವನ್ನು ತಿಳಿಸುವಂತ ವ್ಯವಸ್ಥೆ ಟೆನ್ಸ್ನಲ್ಲಿ. ಇಲ್ಲಿ ಕ್ರಿಯೆಯ ಸಮಯ ಇಲ್ಲ. ನಾನು ಈ ಸಲ ಇಂಗ್ಲಿಷ್ ಕಲಿಯಬೇಕು ಅನ್ನೋ ನನ್ನ ಒಂದು ಇಚ್ಛೆ ಇದೆ. ಈ ಇಚ್ಛೆಯನ್ನು ವ್ಯಕ್ತ ಮಾಡುವಾಗ ಅಥವಾ ಯಾವುದೋ ಒಂದು ಸಾಂದರ್ಭಿಕ ಒಂದು ಒತ್ತಾಯ ಇದೆ, ಒಂದು ಇಂಗ್ಲಿಷ್ನಲ್ಲಿ ನಾವು ಹೇಳೋದಾದ್ರೆ ಆಬ್ಲಿಗೇಷನ್ ಇದೆ, ಈ ಬದ್ಧತೆ ಇದೆ. ಅದಕ್ಕಾಗಿ ಈ ವಾಕ್ಯ ಅಂದಿರ್ತೀವಿ ನಾವು. ನಾ ಇವತ್ತು ಬೆಂಗಳೂರಿಗೆ ಹೋಗಬೇಕು, ಹೋಗುವಂತ ಒಂದು ಅನಿವಾರ್ಯತೆ ಇದೆ, ಹೋಗುವಂತ ಒಂದು ಸಾಧ್ಯತೆ ಇದೆ. ಈ ರೀತಿ ಒಂದು ಬದ್ಧತೆಯನ್ನು ವ್ಯಕ್ತ ಮಾಡಿರ್ತೀವಿ. ಅವಾಗ ನಾವು ಇದನ್ನ ಸರಿಯಾಗಿ ಮಾರ್ಕ್ ಮಾಡ್ಕೋಬೇಕಂದ್ರೆ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್. ಇಲ್ಲಿ ಕಲಿ ಅನ್ನೋದು ಮೇನ್ ವರ್ಬ್ ಆದರೆ ಈ ಬೇಕು ಅನ್ನೋದೇ ಆಕ್ಸಿಲರಿ. ಈ ಕಲಿಯಬೇಕು, ಇಲ್ಲಿ ಕಲಿಯಬೇಕು, ಯಾರು ಕಲಿಬೇಕು, ನಾನು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಈ ರೀತಿ ಒಂದು ಕ್ರಿಯೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ, ಒಂದು ಆಬ್ಲಿಗೇಷನ್ ಇದೆ, ಒಂದು ಬದ್ಧತೆ ಇದೆ ಅಂದಾಗ ನಾವು ಆಕ್ಸಿಲರಿ ಬಳಸಿರ್ತೀವಿ. ಇಲ್ಲಿ ಸದ್ಯದಲ್ಲಿ ಬಳಸಿದಂತ ಬೇಕು ಅನ್ನೋದು ಒಂದು ಆಕ್ಸಿಲರಿ. ಈ ಬೇಕು ಅನ್ನೋಕೆ ಇಂಗ್ಲಿಷ್ ನಲ್ಲಿ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಬಳಸ್ತೀವಿ. ಸಬ್ಜೆಕ್ಟ್ ಒಂದು ವೇಳೆ ಐ, ವಿ, ಯು, ದೇ ಇದ್ದಾಗ ಹ್ಯಾವ್ ಟು. ಅದೇ ಸಿಂಗ್ಯುಲರ್ ಹಿ, ಶಿ, ಇಟ್ ಇದ್ದಾಗ ಹ್ಯಾಸ್ ಟು. ಇದನ್ನ ಯಾವುದೇ ನಾವು ಅರ್ಥದಲ್ಲಿ ಬಳಸೋದು ಅಂದ್ರೆ ಬೇಕು ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಯಾವುದಾದ್ರೂ ಒಂದು ವಾಕ್ಯದಲ್ಲಿ ಬೇಕು ಅನ್ನೋ ಪದ ಬಂದಾಗ ಏನು ಬೇಕು, ಕಲಿಯಬೇಕು, ಹೋಗಬೇಕು, ನೋಡಬೇಕು, ಬರೆಯಬೇಕು, ಭೇಟಿ ಅನ್ನಬೇಕು, ಒಂದು ಕ್ರಿಯೆಯನ್ನ ಮಾಡಬೇಕು ಅನ್ನೋ ಅರ್ಥದಲ್ಲಿ ಬೇಕು ಬಂದಾಗ ಅದು ಆಕ್ಸಿಲರಿ ಆಗುತ್ತೆ. ಆ ಆಕ್ಸಿಲರಿನ ಈ ಇಂಗ್ಲಿಷ್ ಸೂತ್ರದಡಿಯಲ್ಲಿ ನಾವು ರಚನೆ ಮಾಡ್ಕೊಳ್ಬೇಕು. ಸಬ್ಜೆಕ್ಟ್, ಆಕ್ಸಿಲರಿ, ಮೇನ್ ವರ್ಬ್, ಆಬ್ಜೆಕ್ಟ್. ಬೇಕು ಅನ್ನೋದು ಆಕ್ಸಿಲರಿ ಆಗ್ಬೇಕಾದ್ರೆ ಅಲ್ಲಿ ಮೇನ್ ವರ್ಬ್ ಬರಬೇಕು. ಅದು ನಾವು ನೆನಪಿಟ್ಕೋ ನೋಡೋಣ. ಈ ಫಾರ್ಮಲ್ ಪ್ರಕಾರ ಹೋದಾಗ ಏನಾಗುತ್ತೆ, ನಾನು ಸಬ್ಜೆಕ್ಟ್, ಆಕ್ಸಿಲರಿ, ಬೇಕು, ಹ್ಯಾವ್ ಟು, ಆಕ್ಸಿಲರಿ ಆದ ನಂತರ ಮೇನ್ ವರ್ಬ್, ಕಲಿ, ಲರ್ನ್, ಉಳಿದೆಲ್ಲ ಆಬ್ಜೆಕ್ಟ್. ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ನಾನು ಈ ಸಲ ಇಂಗ್ಲಿಷ್ ಕಲಿಯಬೇಕು ಅಥವಾ ಈ ಸಲ ನಾನು ಇಂಗ್ಲಿಷ್ ಕಲಿಯಬೇಕು. ಕನ್ನಡದಲ್ಲಿ ಪದಗಳನ್ನ ನಾವು ಹಿಂದೆ ಮುಂದೆ ಮಾಡಬಹುದು, ಆದ್ರೆ ಇಂಗ್ಲಿಷ್ ನಲ್ಲಿ ಆ ಸೂತ್ರಕ್ಕೆ ಅನುಗುಣವಾಗಿನೇ ಹೋಗ್ಬೇಕು, ಅದು ಫಿಕ್ಸ್ ಇರುತ್ತೆ. ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ನೋಡಿ, ಇನ್ನು ನೀನು ಈ ಕೆಲಸವನ್ನು ಮುಗಿಸಬೇಕು, ಮುಗಿಸುವಂತ ಒಂದು ಅನಿವಾರ್ಯತೆ ಇದೆ. ಅದಕ್ಕೆ ಅಂದಿರ್ತೀನಿ, ನೀ ಇವತ್ತು ಈ ಕೆಲಸ ಮುಗಿಸ್ಬೇಕು, ಈ ಕೆಲಸ ನೀ ಇವತ್ತು ಮುಗಿಸ್ಬೇಕು. ಮುಗಿಸು ಮೇನ್ ವರ್ಬ್, ಬೇಕು ಆಕ್ಸಿಲರಿ. ಯಾರು ಮುಗಿಸ್ಬೇಕು, ನೀನು ಸಬ್ಜೆಕ್ಟ್. ಇದು ಗೊತ್ತಿರ್ಬೇಕು. ನಾವು ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಅದನ್ನು ಗುರುತು ಮಾಡ್ಕೊಂಡ ನಂತರನೇ ಇಂಗ್ಲಿಷ್ ವಾಕ್ಯ ರಚನೆ ಸೂತ್ರಕ್ಕೆ ಅನುಗುಣವಾಗಿ ಮಾಡಿದ್ರೆ ಬಹಳ ಸರಳವಾಗಿ ನಾವು ಇಂಗ್ಲಿಷ್ ಮಾಡಬಹುದು. ಅವಾಗ ಈ ಸೂತ್ರದಲ್ಲಿ ಹೋದಾಗ ಸಬ್ಜೆಕ್ಟ್ ನೀನು, ಅವಾಗ ಆಕ್ಸಿಲರಿ ಹ್ಯಾವ್ ಟು, ನಂತರ ಫಿನಿಶ್ ಮೇನ್ ವರ್ಬ್, ಯು ಹ್ಯಾವ್ ಟು ಫಿನಿಶ್ ದಿಸ್ ವರ್ಕ್ ಟುಡೇ. ನೀನು ಈ ಕೆಲಸವನ್ನು ಇಂದು ಮುಗಿಸಬೇಕು. ಇನ್ನೊಂದು ವಾಕ್ಯ ನೋಡೋಣ.
ಈಗ ಅವನು ಬೆಂಗಳೂರಿಗೆ ಹೋಗಬೇಕು, ಹೋಗುವಂತ ಒಂದು ಅನಿವಾರ್ಯತೆ ಇದೆ, ಹೋಗಬೇಕು ಅನ್ನೋ ಒತ್ತಾಯ ಇದೆ, ಒಂದು ಆಬ್ಲಿಗೇಷನ್ ಇದೆ ಈ ವಾಕ್ಯದಲ್ಲಿ. ಹೋಗು ಮೇನೋ ಬೇಕು ಆಕ್ಸಿಲರಿ, ಅವನು ಸಬ್ಜೆಕ್ಟ್. ಈಗ ಆ ಸೂತ್ರಕ್ಕೆ ಅನುಗುಣವಾದಾಗ ಈ ಹ್ಯಾಸ್ ಟು ಗೋ ಟು ಬೆಂಗಳೂರು ನಾವು ನೋಡಿ ಇಲ್ಲಿ ಹ್ಯಾಸ್ ಟು ಯಾಕೆ ಹಾಕಿದೆ ಅಂದ್ರೆ ಥರ್ಡ್ ಪರ್ಸನ್ ಸಿಂಗರ್. ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗರ್ ಬಂದಾಗ ಹ್ಯಾಸ್ ಟು, ಅದೇ ಐ ವಿ ಯು ಅನ್ನೋದು ಬಂದಾಗ ಹ್ಯಾವ್ ಟು ಬಳಸ್ತಾರೆ. ಇದು ನೆನ್ಪಿಟ್ಟು ನೋಡಿ, ಈ ಹ್ಯಾಸ್ ಟು ಗೋ ಟು ಬೆಂಗಳೂರು ನಾವು. ಇದ್ರ ಸ್ವಲ್ಪ ಗಮನಿಸಿದ್ರೆ ನಾವು ಇಲ್ಲಿ ಕಲಿಬೇಕು ಅಂದ್ರೆ ಈಗ ಕಲಿಬೇಕಾಗಿದೆ, ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಬೇಕು, ಮುಗಿಸಬೇಕಂದ್ರೆ ಈಗ ಮುಗಿಸ್ಬೇಕು ಅಂದ್ರೆ ಇವೆಲ್ಲರೂ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಇದು ನಾವು ಅರ್ಥ ಮಾಡಿ ಈ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬೇಕು ಅನ್ನೋ ಪದ ಬಳಸಿರೋದ್ರಿಂದ ನಾವಲ್ಲಿ ಹ್ಯಾವ್ ಟು ಅಥವಾ ಸಿಂಗುಲರ್ ಇದ್ದ ಹ್ಯಾಸ್ ಟು ಬಳಸ್ಕೊಂಡು ನಾವು ವಾಕ್ಯವನ್ನು ಮಾಡ್ತೀವಿ. ಅದೇ ಒಂದು ವಾಕ್ಯ ಹಿಂಗಿದ್ರೆ ನೋಡ್ರಿ, ಆಗ ನಾನು ಇಂಗ್ಲಿಷ್ ಕಲಿಯಬೇಕಿತ್ತು. ಯಾಗ ಅವಾಗ, ನಿನ್ನೆ, ಮೊನ್ನೆ, ಹೋದ ವಾರ, ಹೋದ ವರ್ಷ ಅಂದ್ರೆ ಹಿಂದೆ ಈ ಕ್ರಿಯೆ ಆಗಬೇಕಾಗಿತ್ತು, ಮುಗಿಬೇಕಾಗಿತ್ತು ಅನ್ನೋ ಬದ್ಧತೆ, ಅದನ್ನು ನಾವು ಪಾಸ್ಟ್ ಟೆನ್ಸ್ ಅಂತೀವಿ. ಪಾಸ್ಟ್ ಟೆನ್ಸ್ ನಲ್ಲಿ ಬೇಕಿತ್ತು ಅನ್ನೋ ಅರ್ಥದಲ್ಲಿ ಹ್ಯಾಡ್ ಟು ಬಳಸ್ತೀವಿ. ವಾಕ್ಯದ ಸೂತ್ರ ಸೇಮ್, ಸಬ್ಜೆಕ್ಟ್ ಆಕ್ಸಿಲರಿ ಮೇನ್ ವರ್ಬ್ ಆಬ್ಜೆಕ್ಟ್. ಅವಾಗ ನೋಡ್ರಿ, ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್, ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿತ್ತು. ಹ್ಯಾಡ್ ಟು ಲರ್ನ್, ಕಲಿಯಬೇಕಾಗಿತ್ತು. ನಿನ್ನೆ ನೀನು ಈ ಕೆಲಸವನ್ನು ಮುಗಿಸ್ಬೇಕಿತ್ತು, 6 ಗಂಟೆ ಇದೆ, ನಿನ್ನೆ ಈ ಕೆಲಸ ನೀನು ಮುಗಿಸ್ಬೇಕಿತ್ತು, ನಮ್ಗದು ಅರ್ಜೆಂಟ್ ಇತ್ತು, ನಮ್ಗ ಅದು ಮಾಡುವಂತ ಒಂದು ಅನಿವಾರ್ಯತೆ ಇತ್ತು ಅನ್ನೋ ಅರ್ಥದಲ್ಲಿ ನಾವು ಈ ವಾಕ್ಯ ಬಳಸಿರ್ತೀವಿ. ಅವಾಗ ಮುಗಿಸು ಮೇನ್ ವರ್ಬ್, ಬೇಕಿತ್ತು ಆಕ್ಸಿಲರಿ, ನೀನು ಸಬ್ಜೆಕ್ಟ್. ಯು ಹ್ಯಾಡ್ ಟು ಫಿನಿಶ್ ದಿಸ್ ವರ್ಕ್ ಎಸ್ಟರ್ಡೇ. ಇನ್ನೊಂದು ವಾಕ್ಯ, ಆಗ ಅವನು ಬೆಂಗಳೂರಿಗೆ ಹೋಗಬೇಕಿತ್ತು, ಹೋಗ್ಬೇಕು ಅನ್ನೋ ಒಂದು ಅನಿವಾರ್ಯತೆ ಇತ್ತು, ಹೋಗು ಮೇನ್ ವರ್ಬ್, ಬೇಕಿತ್ತು ಆಕ್ಸಿಲರಿ, ಅವನು ಸಬ್ಜೆಕ್ಟ್. ಈ ಹ್ಯಾಡ್ ಟು ಗೋ ಟು ಬೆಂಗಳೂರು ದೆನ್, ಅವನು ಆಗ ಬೆಂಗಳೂರಿಗೆ ಹೋಗಬೇಕಿತ್ತು. ಈ ರೀತಿ ನಮ್ಮ ಕನ್ನಡ ವಾಕ್ಯಗಳನ್ನ ಸಹಜವಾಗಿ ನಾವು ಬಳಸಿದಾಗ, ನಾವು ಮಾರ್ಕ್ ಮಾಡಿದಾಗ ಅಲ್ಲಿ ಬೇಕು ಅನ್ನೋ ಶಬ್ದ ವರ್ಬ್ ಒಂದು ಕ್ರಿಯೆನ ಸೂಚಿಸುವ ಜೊತೆಗೆ ಬಂದಿದ್ರೆ ಅದನ್ನು ನಾವು ಆಕ್ಸಿಲರಿ ತಗೊಳ್ಬೇಕು. ಮುಗಿಸಬೇಕು, ಹೋಗಬೇಕು, ನೋಡಬೇಕು, ಭೇಟಿಯಾಗಬೇಕು, ಕೊಡಬೇಕು, ಬರಬೇಕು. ನಾನು ಈಗ ವಿಶ್ರಾಂತಿ ಪಡೆಯಬೇಕು, ಪಡೆ ಮೇನ್ ವರ್ಬ್, ಬೇಕು ಆಕ್ಸಿಲರಿ, ನಾನು ಸಬ್ಜೆಕ್ಟ್. ಐ ಹ್ಯಾವ್ ಟು ಟೇಕ್ ರೆಸ್ಟ್ ನೌ. ಹಿಂಗ ಒಂದು ಕ್ರಿಯೆ ಇರಬೇಕು, ಆ ಕ್ರಿಯೆಯನ್ನ ಮಾಡುವಂತ ಅನಿವಾರ್ಯತೆ ಇದ್ದಾಗ, ಬದ್ಧತೆ ಇದ್ದಾಗ ನಾವು ಬೇಕು ಅನ್ನೋ ಪದ ಬಳಸಿದಾಗ ಅದನ್ನ ಆಕ್ಸಿಲರಿ ಮಾಡ್ಕೋಬೇಕು. ಅದೇ ಇನ್ನೊಂದು ವಾಕ್ಯ ಹೇಳ್ತೀನಿ, ನನಗೆ ಆ ಕಾರು ಬೇಕು. ಇಲ್ಲಿ ಬೇಕು ಆಕ್ಸಿಲರಿ ಅಲ್ಲ, ನನಗೆ ಆ ಕಾರು ಬೇಕು. ಏನು ಬೇಕು? ಆ ಕಾರು. ಈ ಕಾರು ಕ್ರಿಯೆ ಅಲ್ಲ, ಅದು ನಾವು. ಈ ಬೇಕು ಅನ್ನೋದು ಆಕ್ಸಿಲರಿ ಆಗಬೇಕಾದ್ರೆ ಪಕ್ಕದಲ್ಲಿ ಅದು ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ ಹೊಂದಿರಬೇಕು. ಕಾರು ಕ್ರಿಯಾಪದ ಅಲ್ಲ, ಅದು ನಾವು. ಅವಾಗ ಆ ವಾಕ್ಯನ ನಾವು ಆಕ್ಸಿಲರಿ ಮಾಡಕ್ಕಾಗಲ್ಲ, ಟೆನ್ಸ್ ನಲ್ಲೇ ಮಾಡಬೇಕು. ನನಗೆ ಆ ಕಾರು ಬೇಕು ಅನ್ನೋ ಅರ್ಥದಲ್ಲಿ ನಾನು ಆ ಕಾರನ್ನು ಬಯಸುತ್ತೇನೆ ಅನ್ನೋದೈತಿ. ಶುದ್ಧ ಕನ್ನಡದಲ್ಲಿ ನಾನು ಆ ಕಾರನ್ನು ಬಯಸುತ್ತೇನೆ. ಅದೇ ಆಡು ಕನ್ನಡದಲ್ಲಿ ಏನು ಮಾಡ್ತೀವಿ, ನನಗೆ ಆ ಕಾರು ಬೇಕು ಅಂತೀವಿ. ಆ ಬೇಕು ಅನ್ನೋದೇ ಅಲ್ಲಿ ಮೇನ್ ವರ್ಬ್ ಆಗುತ್ತೆ. ಅವಾಗ ಐ ವಾಂಟ್ ದ್ಯಾಟ್ ಕಾರ್, ನಮಗೆ ಆ ಕಾರು ಬೇಕು. ಅದೇ ಶುದ್ಧ ಕನ್ನಡದಲ್ಲಿ ನಾನು ಆ ಕಾರನ್ನು ಬಯಸುತ್ತೇನೆ. ಈಗ ಬೇಕು ಅನ್ನೋ ಪದ ಕ್ರಿಯೆ ಇಲ್ಲದೆ ಬಂದಾಗ ಅದು ಆಕ್ಸಿಲರಿ ಆಗೋದಿಲ್ಲ, ಮೇನ್ ವರ್ಬ್ ಆಗುತ್ತೆ. ಅದೇ ಕ್ರಿಯೆ ಜೊತೆಗೆ ಬೇಕು ಬಂದಾಗ ಆಕ್ಸಿಲರಿ. ಇದು ನೆನಪಿಟ್ಕೊಳ್ಳೋ, ನಮ್ಗೆ ತಿಳಿದಂಗೆ ನೆನೆಸ್ಬಿಡ್ತೇವೆ, ಆದ್ರೆ ಸೂಕ್ಷ್ಮವಾಗಿ ಮಾಡ್ತಾ ಮಾಡ್ತಾ ನಮ್ಮ ತಪ್ಪುಗಳು ಗಮನಕ್ಕೆ ಬಂದಾಗ ಇದು ಸರ್ವ ಕ್ರಿಯೆ. ಈ ರೀತಿ ನಾವು ಆಕ್ಸಿಲರಿನ ಬೇಕು ಅನ್ನೋ ಅರ್ಥದಲ್ಲಿ ಹ್ಯಾವ್ ಟು ಅಥವಾ ಹ್ಯಾಸ್ ಟು, ಪ್ರೆಸೆಂಟ್ ನಲ್ಲಿ ಬೇಕಿತ್ತು, ಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಹ್ಯಾವ್ ಟು ಅನ್ನುವಂಥ ಆಕ್ಸಿಲರಿನ ಬಳಸೋದು ಬರ್ತದೆ. ಅವುಗಳನ್ನ ನಾವು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಕೂಡ ಗೊತ್ತಿರಬೇಕು. ಈಗ ನೋಡೋಣ, ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ, ನಾನು ಈಗ ಇಂಗ್ಲಿಷ್ ಕಲಿಯಬೇಕು. ಐ ಹ್ಯಾವ್ ನಾಟ್ ಟು ಲರ್ನ್ ಇಂಗ್ಲಿಷ್ ನೌ, ನಾನು ಈಗ ಇಂಗ್ಲಿಷ್ ಕಲಿಯಬೇಕಿಲ್ಲ. ಹ್ಯಾವ್ ಐ ಟು ಲರ್ನ್ ಇಂಗ್ಲಿಷ್ ನೌ, ನಾನು ಈಗ ಇಂಗ್ಲಿಷ್ ಕಲಿಯಬೇಕೆ. ಹ್ಯಾವಂಟ್ ಐ ಟು ಲರ್ನ್ ಇಂಗ್ಲಿಷ್ ನೌ, ನಾನು ಈಗ ಇಂಗ್ಲಿಷ್ ಕಲಿಯಬೇಕಾಗಿಲ್ಲವೇ. ಇದು ಹೇಳಿದೆ. ಆದರೆ ವಾಕ್ಯ ರಚನೆಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ, ನಾನು ಈಗ ಇಂಗ್ಲಿಷ್ ಕಲಿಯಬೇಕು. ಅದೇ ನೆಗೆಟಿವ್ ನಲ್ಲಿ ಇಲ್ಲ ಅಂತ ಬಂದಾಗ ಕನ್ನಡದ ಪದ ಇಂಗ್ಲಿಷ್ ನಲ್ಲಿ ನಾಟ್ ಬರಲೇಬೇಕು. ಆ ನಾಟ್ ಅನ್ನ ಹ್ಯಾವ್ ಟು ಆಕ್ಸಿಲರಿ ಬಳಸಿದಾಗ ಎಲ್ಲಿ ಬಳಸಬೇಕು ನೋಡೋಣ. ಐ ಹ್ಯಾವ್ ನಾಟ್ ಟು,
ಹ್ಯಾವ್ ಟು ಅನ್ನು ಹೊಡೆದು ನಾಟ್ ಹಾಕಬೇಕು ಮತ್ತು ಟು ಯಾವತ್ತೂ ಮೇನ್ ವರ್ಗದಿಂದ ಇರಬೇಕು. ಇದು ನೆನಪಿಟ್ಕೊಳ್ಳಿ. ಐ ಹ್ಯಾವ್ ನಾಟ್ ಟು ಲರ್ನ್ ಇಂಗ್ಲಿಷ್ ನೌ. ಅದೇ ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನೆ. ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ಮೊದಲಿಗೆ ಬರಬೇಕು. ಆ ಆಕ್ಸಿಲರಿ ಹ್ಯಾವ್ ಟು ಇರೋದ್ರಿಂದ ಹೊಡೆದ ಸಬ್ಜೆಕ್ಟ್ ಹ್ಯಾವ್ ಐ ಟು ಲರ್ನ್ ಇಂಗ್ಲಿಷ್ ನೌ. ಒಂದು ಸರಳವಾದ ಸೂತ್ರ ಏನಂದ್ರೆ ಹ್ಯಾವ್ ಟು ಒಳಗಿನ ಟು ಯಾವತ್ತೂ ಮೇನ್ ವರ್ಗದಿಂದ ಇರಬೇಕು. ಮೇನ್ ವರ್ಗದಿಂದ ಇರಬೇಕು. ಇದು ನಾವು ನೆನಪಿಟ್ಕೋಬೇಕು. ಅದೇ ನೆಗೆಟಿವ್ ಇಂಟ್ರಾಗೇಟಿವ್ ಹ್ಯಾವ್ ಅಲ್ಲಿ ನಾಟ್ ಶಾರ್ಟ್ ಫಾರ್ಮ್ ಹ್ಯಾವಂಟ್ ಐ ಟು ಲರ್ನ್ ಇಂಗ್ಲಿಷ್ ನೌ. ನೋಡ್ರಿ, ನಾನು ಈಗ ಇಂಗ್ಲಿಷ್ ಕಲಿಯಬೇಕಾಗಿಲ್ಲವೇ. ಹ್ಯಾವಂಟ್ ಐ ಟು ಲರ್ನ್ ಇಂಗ್ಲಿಷ್ ನೌ. ನಾವಿಲ್ಲಿ ರಚನೆಯನ್ನ ನಾವು ಸೂಕ್ಷ್ಮ ನೋಡ್ಬೇಕಾಗತ್ತೆ. ಹ್ಯಾವ್ ಟು ಒಳಗೆ ನಾಟ್ ಹಾಕೋಬೇಕು. ಆ ಟು ಯಾವತ್ತೂ ಮೇನ್ ವರ್ಗದಿಂದ ಇರಬೇಕು. ಮೇನ್ ವರ್ಗದಿಂದ ಇರಬೇಕು. ಮೇನ್ ವರ್ಗದಿಂದ ಇರಬೇಕು. ಮೇನ್ ವರ್ಗದಿಂದ ಇರಬೇಕು. ಇದು ನೆನಪು. ಈಗ ನಾವಿಂಗ ಐ ಹ್ಯಾವ್ ಟು ನಾಟ್ ಲರ್ನ್ ರಾಂಗ್. ಐ ಹ್ಯಾವ್ ನಾಟ್ ಟು ಲರ್ನ್. ನಾನು ಅಲ್ಲಿಗೆ ಹೋಗಬೇಕಾಗಿಲ್ಲ. ಐ ಹ್ಯಾವ್ ನಾಟ್ ಟು ಗೋ ದೇರ್. ನೀನು ಇಂದು ನಮ್ಮ ಮನೆಗೆ ಬರಬೇಕಾಗಿಲ್ಲ. ಯು ಹ್ಯಾವ್ ನಾಟ್ ಟು ಕಮ್ ಟು ಅವರ್ ಹೌಸ್ ಟುಡೇ. ನೀವು ಇಂಗ್ಲಿಷ್ ಕಲಿಯಬೇಕಾಗಿಲ್ಲ. ಯು ಹ್ಯಾವ್ ನಾಟ್ ಟು ಲರ್ನ್ ಇಂಗ್ಲಿಷ್ ನೌ. ಇದು ಬಹಳ ಸರಳವಾದ. ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಪರೇಟಿವ್, ನೆಗೆಟಿವ್. ಅದೇ ಪಾಸ್ಟ್ ಟೆನ್ಸ್ ನಲ್ಲಿ ನೋಡೋಣ ಏನಾಗುತ್ತೆ. ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್. ಓಕೆ, ನೆಗೆಟಿವ್ ಐ ಹ್ಯಾಡ್ ನಾಟ್ ಟು ಲರ್ನ್ ಇಂಗ್ಲಿಷ್ ದೆನ್. ನೋಡ್ರಿ, ಹ್ಯಾಡ್ ಟು ಹೊಡೆದು ನಾಟ್ ಹಾಕೋಬೇಕು. ಟು ಯಾವತ್ತು ಮೇನ್ ವರ್ಗದಿಂದ ಇಟ್ಕೋಬೇಕು. ಹ್ಯಾಡ್ ಐ ಟು ಲರ್ನ್ ಇಂಗ್ಲಿಷ್ ದೆನ್. ಹ್ಯಾಡಂಟ್ ಐ ಟು ಲರ್ನ್ ಇಂಗ್ಲಿಷ್ ದೆನ್. ಅಫರ್ಮೇಟಿವ್ ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು ಅಥವಾ ಬೇಕಾಗಿತ್ತು. ನಾನು ಆಗ ಇಂಗ್ಲಿಷ್ ಕಲಿಯಬೇಕಿದ್ದಿಲ್ಲ ಅಥವಾ ಬೇಕಾಗಿದ್ದಿಲ್ಲ. ನೆಗೆಟಿವ್ ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತೇ. ಇಂಟ್ರಾಗೇಟಿವ್ ನಾನು ಆಗ ಇಂಗ್ಲಿಷ್ ಕಲಿಯಬೇಕಿದ್ದಿಲ್ಲವೇ ಅಥವಾ ಬೇಕಾಗಿದ್ದಿಲ್ಲವೇ. ನೆಗೆಟಿವ್, ಇಂಟ್ರಾಗೇಟಿವ್. ಈ ರೀತಿ ಪಾಸ್ಟ್ ಟೆನ್ಸ್ ನಲ್ಲಿ ಕೂಡ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್. ಅಲ್ಲಿ ಕೂಡ ನಾಟ್ ಬರಬೇಕು. ಹ್ಯಾಡ್ ಟು ಹೊಡೆದು ನಾಟ್ ಹಾಕಿ ಟು ಅನ್ನ ಮೇನ್ ವರ್ಗ ಹಿಂದೆ ಇಟ್ಕೊಳ್ಬೇಕು. ಇವು ಸೂಕ್ಷ್ಮ ಗೊತ್ತಿರಬೇಕು. ಈ ರೀತಿ ನಮಗೆ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇದು ಆಕ್ಸಿಲರಿ ಮೆಥಡ್. ಇದು ಆಕ್ಸಿಲರಿ ಮೆಥಡ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಇದು ಆಕ್ಸಿಲರಿ ಮೆಥಡ್ ಪಾಸ್ಟ್ ಟೆನ್ಸ್ ನಲ್ಲಿ. ಇವುಗಳನ್ನು ನಾವು ಟೆನ್ಸ್ ಮೆಥಡ್ ನಲ್ಲಿ ಕೂಡ ಕಲಿತೀವಿ. ಬಹಳ ವಿವರವಾಗಿ ಮತ್ತೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಮತ್ತೆ ಇದನ್ನು ನಿಮಗೆ ಉಪಯೋಗಕ್ಕೆ ಬರಬಹುದು. ಟೆನ್ಸ್ ಮೆಥಡ್ ನಲ್ಲಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾಡೋಣ. ನೋಡಿ, ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ. ನೋಡಿ, ನಾನು ಈಗ ಇಂಗ್ಲಿಷ್ ಕಲಿಯಬೇಕು. ಟೆನ್ಸ್ ಮೆಥಡ್ ಇರಲಿ ಅಥವಾ ಆಕ್ಸಿಲರಿ ಮೆಥಡ್ ಇರಲಿ, ಅಫರ್ಮೇಟಿವ್ ಸೆಂಟೆನ್ಸ್ ಸೇಮ್ ಇರುತ್ತೆ. ಆದ್ರೆ ನೆಗೆಟಿವ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ನಲ್ಲಿ ನಾಟ್ ಬರಬೇಕು. ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಈ ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್. ಇಲ್ಲಿ ನಾವು ತಗೊಳ್ಳೋದು ಐ ಡು ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ. ಇಂಟ್ರಾಗೇಟಿವ್ ಪ್ರಶ್ನೆ, ಹೆಲ್ಪಿಂಗ್ ವರ್ಬ್ ಇಂದ ಚಾಲು ಆಗಬೇಕು. ಡು ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ. ನೆಗೆಟಿವ್ ಇಂಟ್ರಾಗೇಟಿವ್ ಡೋಂಟ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ. ಇದು ಬರೆದನ್ನ ನೋಡಿದಾಗ ತಿಳಿಯುತ್ತೆ ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಗಮನಿಸಿ ನೋಡ್ತಾ ಹೋದಾಗ ವಾಕ್ಯ ಯಾವ ರೀತಿ ಭಿನ್ನ ಆಗುತ್ತೆ ನೋಡೋಣ. ನಾನು ಈಗ ಇಂಗ್ಲಿಷ್ ಕಲಿಯಬೇಕು. ನಾವಿದು ಟೆನ್ಸ್ ಮೆಥಡ್ ಮಾಡುವಾಗ ನೆನ್ಪು ಮಾಡ್ಕೊಡ್ರಿ. ಸಿಂಪಲ್ ಪ್ರೆಸೆಂಟ್ ಫಾರ್ಮುಲಾ ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಹಾಗಾದ್ರೆ ಸಬ್ಜೆಕ್ಟ್ ಯಾವ್ದಿದೆ? ಐ. ಮೇನ್ ವರ್ಬ್ ಯಾವುದು? ಕಲಿಯಲ್ಲ. ಕಲಿಯಬೇಕು ಅನ್ನೋದೇ ಮೇನ್ ವರ್ಬ್. ಇದು ನೆನಪಿಟ್ಟು. ಐ ಲರ್ನ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತೇನೆ. ನಾನು ಇಂಗ್ಲಿಷ್ ಕಲಿಯಬೇಕು ಅನ್ನೋದೇ ಮೇನ್ ವರ್ಬ್ ಮಾಡ್ಕೋಬೇಕು ಟೆನ್ಸ್ ಮೆಥಡ್ ನಲ್ಲಿ. ಅದಕ್ಕೆ ಇಲ್ಲಿ ಮೇನ್ ವರ್ಬ್ ಕಲಿಯಲ್ಲ. ಹ್ಯಾವ್ ಟು ಲರ್ನ್ ಮೇನ್ ವರ್ಬ್. ನಾನು ಇಂಗ್ಲಿಷ್ ಈಗ ಕಲಿಯಬೇಕಿಲ್ಲ. ಐ ಡು ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ. ನೋಡ್ರಿ, ಹೆಲ್ಪಿಂಗ್ ವರ್ಬ್ ಡು, ನೆಗೆಟಿವ್ ನಾಟ್. ಆ ಫಾರ್ಮುಲಾ ನೆನ್ಪು ಮಾಡ್ಕೊಂಡ್ರಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಮೇನ್ ವರ್ಬ್ ಯಾವ್ದಾದ್ರೆ ಹ್ಯಾವ್ ಟು ಲರ್ನ್. ಇದು ನೆನಪಿಟ್ಕೊಳ್ಳಿ. ಐ ಡು ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ. ನಾನು ಈಗ ಇಂಗ್ಲಿಷ್ ಕಲಿಯಬೇಕಾಗಿಲ್ಲ.
ಡು ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ? ನಾನು ಈಗ ಇಂಗ್ಲಿಷ್ ಕಲಿಯಬೇಕಾಗಿದೆ. ಡೋಂಟ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೌ? ನಾನು ಈಗ ಇಂಗ್ಲಿಷ್ ಕಲಿಯಬೇಕಿಲ್ಲವೇ ಅಥವಾ ಬೇಕಾಗಿಲ್ಲ? ಈ ರೀತಿ ನಾವು ಟೆನ್ಸ್ ಮೆಥಡ್ ಬಳಸಬೇಕು. ಈ ಟೆನ್ಸ್ ಮೆಥಡ್ ಬಳಸಬೇಕಾದ್ರೆ ಸ್ವಲ್ಪ ಗಲಿಬಿಲಿ ಆಗತ್ತೆ. ಅದನ್ನೇ ಪದೇ ಪದೇ ನೋಡ್ತಾ ಅದನ್ನ ರೂಢಿ ಮಾಡ್ಕೊಂಡ್ರೆ ನೀವು ಅದನ್ನು ಕಲಿಬಹುದು. ಅದನ್ನೇ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ತೀವಿ. ನೋಡ್ರಿ, ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ದೆನ್. ನಾನು ಆಗ ಇಂಗ್ಲಿಷ್ ಕಲಿಯಬೇಕಿತ್ತು. ನೆಗೆಟಿವ್ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಡಿಡ್ ಬಳಸ್ತೀವಿ. ಐ ಡಿಡ್ ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ನೆನ್ಪಿಟ್ಕೊಡ್ರಿ, ಇಲ್ಲಿ ಹ್ಯಾಡ್ ಇದು ಮತ್ತೆ ಹ್ಯಾವ್ ಟು ಆಯ್ತು. ಯಾಕಂದ್ರೆ ಡಿಡ್ ಬಂದ್ರೆ ಮತ್ತ ಹ್ಯಾಡ್ ಮೂಲ ರೂಪ ಪ್ರೆಸೆಂಟ್ ಫಾರ್ಮ್ ಬರಬೇಕು. ಆಗ ನಾವು ನೆನ್ಪು ಮಾಡ್ಕೊಳ್ಳುವಂತ ವಾಕ್ಯ ಹಿ ವೆಂಟ್ ಟು ಬೆಂಗಳೂರು ಎಸ್ಟರ್ಡೇ. ಹಿ ಡಿಡ್ ನಾಟ್ ವೆಂಟ್ ಅನ್ನಂಗಿಲ್ಲ, ಹಿ ಡಿಡ್ ನಾಟ್ ಗೋ ಅಂತೀವಿ. ಹೆಂಗ್ ವೆಂಟದ ಮೂಲ ರೂಪ ಗೋ ಬರಬೇಕು, ಹಂಗೆ ಹ್ಯಾಡದ ಮೂಲ ರೂಪ ಹ್ಯಾವ್ ಟು. ಅದಕ್ಕೆ ನೋಡ್ರಿ, ಐ ಡಿಡ್ ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿದ್ದಿಲ್ಲ. ಡಿಡ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ನಾನು ಆಗ ಇಂಗ್ಲಿಷ್ ಬೇಕಾಗಿತ್ತೆ. ಡಿಡ್ಂಟ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದೆನ್. ನಾನು ಆಗ ಇಂಗ್ಲಿಷ್ ಕಲಿಯಬೇಕಾಗಿದ್ದಿಲ್ಲವೇ? ಈ ರೀತಿ ನಾವು ಹ್ಯಾವ್ ಟು, ಹ್ಯಾಸ್ ಟು ಮತ್ತು ಹ್ಯಾಡ್ ಅನ್ನ ನಾವು ಆಕ್ಸಿಲರಿ ಆಗಿ ಒಂದು ಕ್ರಿಯೆಯನ್ನು ಮಾಡುವಂತ ಅನಿವಾರ್ಯತೆ ಅಥವಾ ಬದ್ಧತೆಯನ್ನು ವ್ಯಕ್ತ ಮಾಡಲಿಕ್ಕೆ ಕನ್ನಡದಲ್ಲಿ ಸಹಜವಾಗಿ ಬಳಸಿರ್ತೀವಿ. ನಾವು ಬಳಸಿದ ಕನ್ನಡ ವಾಕ್ಯದಲ್ಲಿ ನಾವು ವರ್ಬ್ ಯಾವುದು, ಆಕ್ಸಿಲರಿ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಅರ್ಥ ಮಾಡಿಕೊಂಡು ಇಂಗ್ಲಿಷ್ ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿ ಜೋಡಿಸಿದ್ರೆ ಇಂಗ್ಲಿಷ್ ವಾಕ್ಯ ಪ್ರತಿಶತ 100% ಸರಿ ಇರಲಿಕ್ಕೆ ಸಾಧ್ಯ. ಆದ್ರಿಂದ ಈ ಒಂದು ಚರ್ಚೆ ನಿಮಗೆ ಒಂದು ಆಕ್ಸಿಲರಿನ ಉಪಯೋಗ ಮಾಡುವಂತ ರೀತಿಯನ್ನು ಕಲಿಸಿತು ಅಂತ ನನ್ನ ಅನಿಸಿಕೆ. ಆದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಮುಂಬರುವಂತ ಬೇರೆ ಬೇರೆ ಆಕ್ಸಿಲರಿ ಶಾಲ್, ವಿಲ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶುಡ್, ಆಟ್ ಟು, ಯೂಸ್ ಟು, ಆಮೇಲೆ ವುಡ್, ನೀಡ್ ನಾಟ್, ಬೇರೆ ಬೇರೆ ಆಕ್ಸಿಲರಿ ಇದಾವೆ. ಅವುಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬೇಕನ್ನೋ ಒಂದು ಆಸಕ್ತಿ ಇರೋದ್ರಿಂದ ಮತ್ತು ಆ ಎಲ್ಲ ಆಕ್ಸಿಲರಿಗಳನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ನಿಮಗೆ ನೋಡುವಂಥ ಅವಕಾಶ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ, ಈಗ ಬೇಸಿಗೆ ರಜೆ ಬರೋದ್ರಿಂದ ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಯಾರಿಗೆ ಅನುಕೂಲ ಆಗುತ್ತೆ ಆಫ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಅವರೆಲ್ಲರೂ ನಮ್ಮ ಬಾಗಲಕೋಟೆಯಲ್ಲಿರುವಂಥ ಅಕಾಡೆಮಿ ಬ್ರಾಂಚಿಗೆ ಬಂದ್ಕೊಂಡು ಆಫ್ಲೈನ್ ಕ್ಲಾಸ್ ಮಾಡೋದ್ರ ಮೂಲಕ ಇವೆಲ್ಲವನ್ನು ಕಲಿಬಹುದು, ಬಹಳ ವ್ಯವಸ್ಥಿತವಾಗಿ ಕಲಿಬಹುದು. ಸದ್ಯದಲ್ಲಿ ನಾವು ಏಪ್ರಿಲ್ನಲ್ಲಿ ಮೊದಲನೇ ವಾರದಲ್ಲಿ ಆಫ್ಲೈನ್ ಕ್ಲಾಸ್ಗಳನ್ನು ಇಂಗ್ಲಿಷ್ ಅಕಾಡೆಮಿಯಲ್ಲಿ ಬಾಗಲಕೋಟೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಯಾರು ಇಷ್ಟ ಇದ್ದವರು ದಯವಿಟ್ಟು ಬಂದು ಅಡ್ಮಿಷನ್ ಮಾಡ್ಕೊಂಡು ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.